ಎಲ್ಲರಿಗೂ ನಮಸ್ಕಾರ. ಸ್ಪಿರಿಚುವಲ್ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೀರ್ತನ. ನನ್ನ ಹೆಸರು ಗಾಯನ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಏನಂದರೆ ನಾವು ಇಷ್ಟು ದಿವಸ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಮ್ಮ ಪರ್ಸ್ನಲ್ ಇಶ್ಯೂಸಿಂದ ಮಾಡೋಕ್ಕಾಗಿಲ್ಲ. ನನಗೂ ಅವ್ಳಿಗೂ ಟೈಮೇ ಸಿಗ್ತಾ ಇರಲಿಲ್ಲ ಜೊತೆಗಿರೋದಕ್ಕೆ. ಸೊ ಇವತ್ತಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ನಾವು ವ್ಲಾಗ್ ಮಾಡ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು. ಡೈಲಿ ಸಪೋರ್ಟ್ ಮಾಡಿ, ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋ ಪ್ರತಿಯೊಂದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಓಕೆ, ಜಾಸ್ತಿ ತಡ ಮಾಡೋದು ಬೇಡ. ಇವತ್ತು ಏನು ಟಾಪಿಕ್ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ. ಮಾಟ ಮಂತ್ರ ಇರೋದು ನಿಜಾನ ಸುಳ್ಳ ಅನ್ನೋದು ನಿಮ್ಮ ಎಲ್ಲರ ಮೈಂಡ್ಸೆಟ್ಟಲ್ಲೂ ಇದ್ದೇ ಇರುತ್ತೆ. ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ಮಾಟ ಮಂತ್ರ ನಿಜಾನ ಸುಳ್ಳ, ಅದು ನಿಜವಾಗ್ಲೂ ಮಾಡ್ತಾರಾ ಅಂತ, ಯಾರು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಒಬ್ಬೊಬ್ರಿಗೆ ಇರುತ್ತೆ. ಇನ್ನು ಅದನ್ನು ಫೇಸ್ ಮಾಡ್ತಿರೋರು ತುಂಬ ಜನ ಇದ್ದೀರಿ. ಅದಕ್ಕೆ ಸೊಲ್ಯೂಷನ್ ಇದೆ, ಎಲ್ಲಾನು ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ. ಸೊ ಮಾಟ ಮಂತ್ರ ಹೆಂಗೆ ಬಂತು ಅನ್ನೋದು ಎಲ್ಲರ ಕ್ವಶನ್. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಹಿಂದೂ ಪುರಾಣದಲ್ಲಿ 4 ವೇದ ಇದೆ. ಓಕೆನಾ, 4 ವೇದ ಇದೆ. ಆ ವೇದಗಳು ಯಾವ್ದು ಅಂದರೆ ಋಗ್ವೇದ, ಸಾಮವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಓಕೆನಾ, ಅಥರ್ವ ವೇದ, ಅಥರ್ವಣಂ ಅಂತ ತೆಲುಗಲ್ಲಿ ಹೇಳ್ತಾರೆ, ಅಥರ್ವ ಅಂದ್ರು ಅದೇ. ಓಕೆನಾ, ಈ 4 ವೇದ ಅಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಈ 3 ವೇದನೂ ಒಳ್ಳೇದು. ಬ್ರಾಹ್ಮಣರು, ನಿಮಗೆ ಗೊತ್ತಲ್ವಾ, ಬ್ರಾಹ್ಮಣರು ಅದನ್ನೆಲ್ಲ ಓದಿ ವೇದ ಪಾರಾಯಣಗಳೆಲ್ಲ ಮಾಡ್ತಾರೆ. ಈ ಅಥರ್ವಣ ವೇದ ಅಂತ ಏನಿದೆ ಅದನ್ನು ಮಾಡಲ್ಲ, ಅದು ಯಾರ ಕೈಗೂ ಸಿಗೋದಿಲ್ಲ. ಓಕೆನಾ, ಅದೆಲ್ಲ ಸಿಗ್ಬೇಕಂದ್ರೆ ಸಾಧನೆಗಳನ್ನೆಲ್ಲ ಮಾಡಬೇಕಾಗುತ್ತೆ. ಏನಿದೆ ಅಂಥದ್ದು? ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ಸನಾತನ ಧರ್ಮದ ಗ್ರಂಥ ಭಗವದ್ಗೀತೆ, ಅದು ಒಪ್ಕೊಳ್ತೀನಿ. ಬಟ್ ಆಲ್ಸೋ ಏನು 4 ವೇದಗಳಿದೆ, ಇದು ಕೂಡ ನಮ್ಮ ಸನಾತನ ಒಂದು ಸಂಸ್ಕೃತಿಯ ಗ್ರಂಥಗಳ ಥರ. ಸೊ ನಿಮಗೆ ಎಲ್ರಿಗೂ ನಾವು ಹೇಳ್ದಾಗೆ ಮಾಟ ಮಂತ್ರ ಅನ್ನೋದು ಅಥರ್ವಣ ವೇದದಲ್ಲಿ ಇದೆ. ಅದಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಪ್ರೊಸೀಜರ್ಸ್ ಎಲ್ಲ ಇರೋದು ಅಥರ್ವಣ ವೇದದಲ್ಲಿ. ಸೊ ಅದನ್ನು ಎಲ್ಲರೂ ಪಡ್ಕೊಳಕ್ಕಾಗಲ್ಲ. ಅದನ್ನು ಪಡ್ಕೋಬೇಕಂದ್ರೆ ಅದಕ್ಕೆ ಅಂತ ಸಾಧನೆಗಳನ್ನ ಮಾಡ್ತಾರೆ. ಸೊ ಅದು ಎಲ್ರಿಗೂ ಸಿಗೋದಿಲ್ಲ. ಅದು ಸಿಕ್ಕಿದಾಗ ಅವರು ಏನು ಮಾಡ್ತಾರೆ ಅನ್ನೋದು. ಅಥರ್ವಣ ವೇದ ಅಂದರೆ ಅದರಲ್ಲಿ ಏನಿರುತ್ತೆ ಅಂದರೆ ಮಾಟ ಮಂತ್ರ ಮಾಡೋದು ಹಿಂಗೆ ಅನ್ನೋದಿರುತ್ತೆ. ಅದನ್ನು ಅದೇ ಹೇಳ್ತಾರಲ್ವ, 3rd ಕ್ಲಾಸ್ ಅಂತ ಏನು ಹೇಳ್ತಾರೆ, ಅವ್ರನ್ನ ಇದೇ ಥರನೇ ಮಾತಾಡಬೇಕು ಆ್ಯಕ್ಚುಲಿ. ಅಂಥವರು ಅದನ್ನು ಪಡ್ಕೊಂಡು ಅದನ್ನು ಓದಿ ಮುಂದೆ ಮಾಟ ಮಂತ್ರ ಮಾಡೋದನ್ನ ಕಲಿತಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಸೊ ತುಂಬ ಜನ ಹೇಳಿದ್ದಾರೆ ನನಗೆ, ಆಲ್ಮೋಸ್ಟ್ ನಾನು ಯಾರಿಗಾದ್ರೂ ಈ ಥರ ಮಾಟ ಮಂತ್ರ ವಿಷಯ ಮಾತಾಡಿರೋ ನನಗೆ ಹೇಳೋದಿಷ್ಟೇ, ಅಯ್ಯೋ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಅಥವಾ ನನಗೆ ಯಾರು ಶತ್ರುಗಳಿಲ್ಲ, ನನಗೆ ಯಾರು ಮಾಟ ಮಂತ್ರ ಮಾಡಿಸ್ತಾರೆ ಅಂದರೆ ಮಾಟ ಮಂತ್ರ ಮಾಡೋದು ಅದನ್ನು ನಾವು ಕೆಟ್ಟವರ ಒಳ್ಳೆಯವರ ಅನ್ನೋದನ್ನ ಅದು ನೋಡಲ್ಲ. ಆ ಕೆಟ್ಟ ಶಕ್ತಿಗಳನ್ನ ಆ ಥರ ತಯಾರು ಮಾಡಿ ಶಕ್ತಿ ಕೊಟ್ಟು ಮಾಡೋದು. ಸೊ ಫಸ್ಟ್ ಏನು ಮಾಡ್ತಾರೆ ಅಂದರೆ ಅವರು ಯಾರೋ ಒಬ್ರು ಶಾಸ್ತ್ರಿ ಹತ್ರ ನಿಮ್ಮ ಬಗ್ಗೆ ಏನೋ ಮಿಸ್ ಆಗಿ ಯಾರು ಕೇಳ್ತಾರೆ. ಇಫ್ ನೀವು ಏನಾದ್ರು ಮುಂದಕ್ಕೆ ಈ ಥರ ಬೆಳಿತೀರಾ, ನೀವು ಚೆನ್ನಾಗಿ ಆಗ್ತೀರಾ, ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ, ಅದೂ ಬೇಡ. ಅವ್ರ ಶಾಸ್ತ್ರಿ ಹತ್ರ ಹೋಗೋದೇ ಬೇಡ. ಅವ್ರು ನೀವೇನಾದ್ರು ಒಂದು ಸ್ವಲ್ಪ ಚೆನ್ನಾಗಿ ಕೈಗೆ ಒಡವೆ, ಆಮೇಲೆ ಒಳ್ಳೆ ದುಡ್ಡು, ಒಳ್ಳೆ ಮನೆ, ಲಕ್ಸುರಿಯಸ್ ಲೈಫ್, ಲಕ್ಸುರಿಯಸ್ ಅಂತಲೂ ಬೇಡ, ನಿಮ್ಮ ಲೈಫು ನೀವು ಮಸ್ತಾಗಿ ಯಾರ ಮೇಲೂ ಡಿಪೆಂಡ್ ಆದಾಗ ಇರ್ರಿ, ಗ್ಯಾರಂಟಿ ಫಿಕ್ಸ್. ನಿಮ್ಮ ಬಗ್ಗೆ ತಿಳ್ಕೊತಾರೆ ಫಸ್ಟ್. ಅವ್ರು ಯಾರು ಮಾಡಲ್ಲ, ಫ್ಯಾಮಿಲಿಯವರೇ ಮಾಡೋದು. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಫಸ್ಟ್ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊತಾರೆ. ನಿಮ್ಮ ಬ್ಯಾಕ್ಗ್ರೌಂಡ್ ತಿಳ್ಕೊತಾರೆ, ನಿಮ್ಮ ಲೈಫ್ ಹೆಂಗಿದೆ, ಅಥವಾ ಮುಂದಕ್ಕೆ ನೀವು ಹೆಂಗಿರ್ತೀರಾ,
ಇದೆಲ್ಲ ನೋಡ್ತಾರೆ. ಅವರು ಏನು ಮಾಡ್ತಾರೆ, ಜೊತೆಗೆ ಇದ್ಕೊಂಡು ಅವ್ರಿಗೆ ಒಂದು ಜಲಸಿ ಫೀಲ್ ಇರುತ್ತೆ. ಆ ಜಲಸಿ ಫೀಲ್ನ ಅವರು ಯಾವ ರೀತಿ ಆದರೂ ರಿವೆನ್ಸ್ ತೊಗೋಬೇಕಲ್ಲ. ಇವಾಗ ಕೆಲವೊಬ್ರು ಅಪ್ಪ ಅಮ್ಮಂದಿರೋ ಅಂದರೆ ಆ ಥರ ನೆಗೆಟಿವ್ ಯಾರು ಮಾಡ್ತಾರೆ ಅವ್ರ ಮೈಂಡ್ಸೆಟ್ಟಲ್ಲಿ ಹೆಂಗಿರುತ್ತೆ ಅಂದರೆ, ಇವಾಗ ಯಾರೋ ಒಬ್ರು ಚೆನ್ನಾಗಿ ಬೆಳೀತಾ ಇರ್ತಾರೆ, ಯಾವುದೋ ಮಕ್ಕಳು. ಇವಾಗ ಅಣ್ಣ ತಮ್ಮನೇ ಅಂದ್ಕೊಳ್ಳಿ. ಇವಾಗ ಅಣ್ಣ ಅವರು ಚೆನ್ನಾಗಿರಲ್ಲ, ತಮ್ಮ ಚೆನ್ನಾಗಿರ್ತಾನೆ, ಅವ್ರ ಮಗ ಚೆನ್ನಾಗಿ ಓದ್ತಿರ್ತಾರೆ, ಅವ್ರ ಮಗ ತುಂಬ ರಿಚ್ ಆಗಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಅವ್ರಿಗೇನಾಗುತ್ತೆ, ನನ್ನ ಮಗನಿಗಿನ ಚೆನ್ನಾಗಿ ಓದ್ತಿದ್ದಾನೆ, ನನ್ನ ಮಗನಿಗಿನ ಚೆನ್ನಾಗಿ ಆಗ್ಬಿಡ್ತಾನೆ ಅನ್ನೋ ಹೊಟ್ಟೆ ಕಿಚ್ಚಿಗೆ ಈ ಥರ ದಾರಿ ಹಿಡಿತಾರೆ. ಸೊ ನಿಮಗೆಲ್ಲ ಅನಿಸ್ತಿರ್ಬೋದು ಏನು ಈ ಥರ ಹೇಳ್ತಿದ್ದಾರೆ, ಏನಿದೆ ಅಂಥದ್ದು, ಹೆಂಗೆ ಮಾಡ್ತಾರೆ ಏನು ಅಂತ. ಸೊ ಈ ಮಾಟ ಮಂತ್ರನ ಹೆಂಗೆಲ್ಲ ಮಾಡ್ಬೋದು ಅನ್ನೋದನ್ನ ನಾವು ಫಸ್ಟ್ ಹೇಳ್ತೀವಿ. ಫಸ್ಟು ಪಾಯಿಂಟ್ ಏನಂದರೆ, ನಮ್ಮ ಬಟ್ಟೆ, ನಮ್ಮ ಕೂದಲು, ಅದರ್ ಥಿಂಗ್ಸ್, ನಾವು ಮೈ ಮೇಲೆ ಏನಾಗ್ತೀವಿ ಅದು, ಇದನ್ನಿಟ್ಕೊಂಡು ನಮಗೆ ವಾಮಾಚಾರ ಅನ್ನೋದು ಮಾಡ್ತಾರೆ. ಅದನ್ನು ತೊಗೊಂಡೋಗಿ ಗೊಂಬೆ ಥರ ಮಾಡಿ, ಏನು ಹೇಳ್ತಾರೆ, ಗೊಂಬೆ ಥರ ಮಾಡ್ತಾರೆ. ನೀವು ಅದೆಲ್ಲ ನೋಡಿರ್ತೀರ ಅನಿಸುತ್ತೆ. ಈ 3 ದಾರಿ ಕೂಡ ಕಡೆ ಹಾಕಿರ್ತಾರೆ, ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ. ಅದು ಸಿಕ್ಕಾಪಟ್ಟೆ ನಮ್ಗೆ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಮೇಯ್ನಾಗಿ ಏನು ಹೇಳ್ತೀನಿ ಅಂದರೆ, ಈ ರೋಡಲ್ಲಿ ಓಡಾಡುವಾಗ ಸ್ವಲ್ಪ ನೋಡ್ಕೊಂಡು ಓಡಾಡಿ. ಬೇಕಾದ್ರೆ ನೀವು ನೋಡ್ಬೋದು, ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಹೆಸರಲ್ಲಿ ಒಂದು ಗೊಂಬೆ ಥರ ಮಾಡಿ ಸಮಥಿಂಗ್ ಅವರಿಗೆ ಗೊತ್ತಿರುತ್ತೆ ಅದು ಏನೇನು ಮಾಡ್ತಾರೆ ಅಂತ. ಪಿನ್ ತೊಗೊಂಡು ಚುಚ್ಚೋದು. ಅದೇನಂದರೆ ಅದು ರಿಯಾಕ್ಟ್ ಆಗುತ್ತೆ. ಸೀರಿಯಸ್ ಆಗಿ ಅದು ರಿಯಲ್ ಆಗಿ ನಡೆದಿದೆ. ಅದು ನಾನು ಮುಂದೆ ಹೇಳ್ತೀನಿ. ಸೊ ಇನ್ನೊಂದು ಏನಂದರೆ, ಅದು ಯಾಕೆ ರಿಯಾಕ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಇರ್ಬೋದು. ಏನೋ ಒಂದು ಬಟ್ಟೆ, ಒಂದು ಕೂದಲಲ್ಲಿ ಎಲ್ಲ ಮಾಡಿಬಿಡ್ತಾರ ಅಂದರೆ, ನಿಮ್ಮ ಬಾಡಿ ಸುತ್ತ ನಿಮ್ಮ ಔರಾ ಇರುತ್ತೆ. ಅಂದರೆ ನಿಮ್ಮ ಎನರ್ಜಿ, ನಿಮ್ಮ ಸುತ್ತ ಒಂದು ಪಾಸಿಟಿವ್ ಅಥವಾ ನಿಮ್ಮದೇ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ನಿಮ್ಮ ಬಟ್ಟೆಲೂ ಇರುತ್ತೆ, ನಿಮ್ಮ ಕೂದಲಲ್ಲೂ ಇರುತ್ತೆ. ಬಟ್ ಅದು ನಿಮಗೆ ಗೊತ್ತಿರಲ್ಲ. ಆ ಎನರ್ಜಿನ ಅದಕ್ಕೆ ಯೂಸ್ ಮಾಡ್ತಾರೆ. ಹೌದು. ಸೊ ಗೊತ್ತಾಯ್ತಲ್ವಾ ಇವಾಗ ಏನ್ರಿಂದ ಪ್ರಾಬ್ಲಮ್ ಬರುತ್ತೆ ಅಂತ. ಬರೀ ಬಟ್ಟೆ ಕೂದಲು ಅಂತಲ್ಲ, ನಿಮ್ಮ ಕಾಲಿನ ಉಗುರು ಕೂಡ, ಆಮೇಲೆ ನೀವು ನಡೆಯೋ ಧೂಳಿನ ಕೂಡ. ತುಂಬ ವಿದ್ಯೆಗಳು ಕಲ್ತ್ಬಿಟ್ಟು ಎಷ್ಟು ಮನೆಗಳು ಹಾಳು ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಮಾಡಿದವ್ರು ಚೆನ್ನಾಗಿರ್ಲಿ ಅನ್ಕೊಂಡು ಊಟದಲ್ಲೂ ಇರುತ್ತೆ. ಬಿ ಕೇರ್ಫುಲ್ ಅಷ್ಟೇ ನಾವು ಹೇಳೋದು. ಇವಾಗ ನೀವು ಅನ್ಕೊಬೋದು, ಇವರೇನೋ ಕೂದಲು ಅದರಿಂದೆಲ್ಲ ಹೆಂಗೆ ಎತ್ಕೊಬಿಡ್ತಾರೆ ಹಿಂಗೆ ಅಂತ. ನಿಮಗೆ ಗೊತ್ತೂ ಆಗೋದಿಲ್ಲ ಅದು ಹೆಂಗೆ ಮಾಡ್ತಾರೆ ಅನ್ನೋದು. ನಿಮಗೆ ಐಡಿಯಾನೂ ಇರಲ್ಲ. ಅದನ್ನು ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ. ನಾವೇನು ಮಾಡಿದ್ರು ಅವ್ರಿಗೆ ಗೊತ್ತಾಗಬಾರ್ದು ಅಂತ ಮಾಡಿಸಿರ್ತಾರೆ. ಇನ್ನೊಂದು ಕೆಲವೊಂದು ನಮ್ಮ ಲೈಫಲ್ಲೂ ಆಗಿದೆ. ಈ ಮಾಟ ಮಂತ್ರ ಮಾಡೋರು ಏನು ಮಾಡ್ತಾರೆ ಅಂದರೆ, ಅವರು ಆ ಮಾಟ ಮಂತ್ರವಾದಿ ಏನಿರ್ತಾರೆ ಅವರು ಏನೋ ಒಂದು ಹೇಳಿ ಅವ್ರ ಕೈಗೆ ಹಾಕಿ ಕಳಿಸಿರ್ತಾರೆ. ಬಟ್ ಅದು ಯಾರಿಗೂ ಕಾಣಿಸಲ್ಲ. ಅದು ಏನು ಮಾಡ್ತಾರೆ, ಇಂಥವ್ರ ಹೆಸರು ಇಂಥವ್ರಿಗೆ ಅಂದ್ಬಿಟ್ಟು ಅವ್ರು ಅದೇನೋ ಒಂದು ಉಚ್ಚಾರಣೆ ಹೇಳ್ಕೊಟ್ಟಿರ್ತಾರೆ. ಅದೆಲ್ಲ ನಮ್ಗೆ ಐಡಿಯಾ ಇಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಬೆನ್ಸಾವ್ರ್ತಾರೆ ಅಷ್ಟೇ. ಇದು ನಿಮ್ಮ ಲೈಫಲ್ಲಿ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬಿಡುತ್ತೆ. ಅಂದರೆ ಒಳ್ಳೆ ರೀತಿ ಅಲ್ಲ, ನಿಮ್ಮ ಲೈಫ್ನ ನಿಮ್ಮನ್ನೇ ಭೂಮಿ ಸಮಾಧಿ ಮಾಡಬೇಕು ಆ ರೇಂಜ್ವರೆಗೂ ಹೋಗುತ್ತೆ. ಒಳ್ಳೇದೆಷ್ಟು ಇದೆಯೋ ಮಾಟ ಮಂತ್ರನೂ ಅಷ್ಟೇ ಇದೆ. ಸೊ ಇದೆಲ್ಲ ನೀವು ಯೋಚನೆ ಮಾಡ್ತಿರ್ತೀರ, ಈ ಥರ ಎಲ್ಲ ಮಾಡ್ತಾರಲ್ವಾ, ದೇವ್ರಿಲ್ವಾ ಅವ್ರಿಗೇನು. ಅದೇ ಅವಾಗೆ ನಾವು ಹೇಳಿದ್ವಿ ಏಂತಿಗೆ ಮಾಡ್ತಾರೆ ಅಂದರೆ, ನೀವು ಬೆಳವಣಿಗೆ ನೋಡಿ ಮಾಡ್ತಾರೆ, ಎಕ್ಸೆಟ್ರಾ ಇರುತ್ತೆ. ಸೊ ಒಂದೇನಂದರೆ, ಒಂದು ನನ್ನ ಲೈಫಲ್ಲಿ ರಿಯಲ್ ಆಗಿ ನಡೆದಿರೋದು ನಾನು ಹೇಳ್ತೀನಿ. ಒಂದು 6 months ಬ್ಯಾಕ್ ನನಗೇನಾಗ್ತಿತ್ತಂದರೆ, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು, ಯಾರೋ ಇಬ್ಬರು ವಿಕಾರವಾಗಿರೋ ಹೆಂಗಸರು ಇಬ್ಬರು ಯಾವಾಗಲೂ ನಾನು ಇದೀನಿ, ನನ್ನ ಜೊತೆಗೆ ನೀನು ಬಾ ಅಂತ ನಾವು ತುಂಬ ಕಡೆ ಅದನ್ನು ಕೇಳಿ ವಿಚಾರಿಸಿದ್ದಕ್ಕೆ ಅವ್ರು ಅಂದಿದ್ದಕ್ಕೆ ಸ್ಮಶಾನದ ಹತ್ರ ನಿಂತ್ಕೊಂಡು ಕರೀತಾ ಇದ್ದಿದ್ದೀವಿ. ಬಟ್ ಸ್ಮಶಾನ ಅನ್ನೋದಕ್ಕಿಂತ ನನ್ನ ಮನಸ್ಸಲ್ಲಿ ಪಾಸಿಟಿವ್ ಅನ್ನೋದೇ ನಂಗೆ ಬರ್ತಿತ್ತು. ನನಗದು ನಂಬಿಕೆ ಬರ್ತಿರ್ಲಿಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ನಾವು ಕೇಳಿದ್ವಿ, ನನ್ನ ದೇವಿನೇ ಅವಳೇ ನನಗೆ ದಾರಿ ಮಾಡಿಕೊಟ್ಟಿದ್ದು. ಅಮ್ಮ ಹೇಳಿದ್ಲು, ಇಲ್ಲ ಅದು ಕೆಟ್ಟದ್ದು, ಅದ್ರ ಮೊರೆ ಹೋಗಬೇಡಿ, ಆದಷ್ಟು ದೇವ್ರು ಮಾಡಿ ಅನ್ನೋದು. ಅವಾಗೆಲ್ಲ ಆ ಥರ ನನಗೆ ಆಗ್ತಿದ್ದಾಗ ನಾನು ದೇವ್ರನ್ನೆಲ್ಲ ನಂಬೋದು ಅಷ್ಟೆಲ್ಲ ಏನೂ ಇರಲಿಲ್ಲ. ಬಟ್ ಆ ಟೈಮಲ್ಲಿ ನಂಗೆ ಆ ಥರ ಆಗ್ತಿತ್ತು. ಸಿಕ್ಕಾಪಟ್ಟೆ ತೊಂದರೆ ಪಟ್ಟಿದ್ದೀವಿ. ನನಗೂ ನಮ್ಮ ಅಪ್ಪಂಗೂ ಜೀವಕ್ಕೆ ಕಂಟಕ ಬರೋ ಥರ ಮಾಡಿಬಿಟ್ಟಿದ್ರು. ಅದನ್ನೆಲ್ಲ ಬದುಕಿಸಿದ್ದು ನಮ್ಮ ದೇವಿ. ಬಟ್ ಆ ಟೈಮಲ್ಲಿ ದೇವ್ರುಗಳು ನಮಗೇನು ಮಾಡೋಕ್ಕಾಗಲ್ಲ. ಆ ಥರ ಸಿಚುಯೇಷನ್ ಕ್ರಿಯೇಟ್ ಮಾಡಿಬಿಡ್ತಾರೆ ಅವರು, ಆಯಿತಾ. ಆಮೇಲೆ 6 months ಬ್ಯಾಕು
ಬಟ್ ಅದಕ್ಕೆಲ್ಲ ನಾನು ಇವಾಗ ಎದುರೋದು ಇಲ್ಲ, ಏನು ಬಂದ್ರೂ ನಾನು ಫೇಸ್ ಮಾಡ್ತೀನಿ, ಅಯ್ಯೋ ಬಿಡು ಅಂತ ನಾನು ಕೇರ್ಲೆಸ್ ಮಾಡ್ತೀನಿ. ಅದು ಹೆಂಗಾಯ್ತಂದರೆ ನಾನು ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕಂತ ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇನ್ನೊಂದು ಸ್ನಾನ ಮಾಡಿ ಈಚೆ ಬರಬೇಕು. ಅವಾಗ ಸೀರಿಯಸ್ಸಾಗಿ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕರೆಕ್ಟಾಗಿ ಹಿಂಗೆ ಇದ್ದೀನಿ, ನನ್ನ ಕತ್ತು ಗೊತ್ತಿಲ್ಲ ಏನಕ್ಕೆ ಹಿಂಗಾಗ್ತಿದೆ ಅಂತ ಹಿಂಗೆ ತಿರುಗ್ತಿದೆ ನನ್ನ ಕತ್ತು. ಅದೇ ಕ್ಷಣ ನಾನು ಮಂಕಾಗಿ 2 ನಿಮಿಷ ಕೂತಿದ್ದಷ್ಟೇ. ಆಮೇಲೆ ಪೂಜೆ ಮಾಡೋಕ್ಕೆ ಮನಸ್ಸೇ ಇಲ್ಲ. ಇದನ್ನು ನಾನು ನಮ್ಮ ಅಮ್ಮನ ಹತ್ರ ಹೇಳ್ಕೊಳಕ್ಕೂ ನನಗಾಗಿಲ್ಲ. ಅದರಿಂದ ಜಗಳ ಫುಲ್ಲು ಟ್ರಿಗರ್ ಆಗ್ತಿದ್ದೀನಿ. ಆಮೇಲೆ ನಂಗೆ ಗೊತ್ತಾಯಿತು, ಇಲ್ಲ ನನಗೇನಾಗ್ತಿದೆ, ನಾನು ಅಮ್ಮನ ಮುಂದೆ ಹೋಗಿ ಮೆಡಿಟೇಷನ್ ಮಾಡಿದೆ. ಅವಾಗ ನನಗೆ ಗೊತ್ತಾಯಿತು ಈ ಥರ ತೊಂದರೆ ಇದೆ, ಈ ಥರ ಸರಿ ಮಾಡ್ಕೊ ಅಂತ ಸೂಚನೆ ಕೊಟ್ಟಲು. ಅವಾಗ ನಾನು ಮಾಡ್ಕೊಂಡೆ. ಸೊ ಇನ್ನೊಂದು ಹೇಳ್ತೀನಿ, ಕೆಲವೊಬ್ರು ಹೇಳ್ತಾರೆ ನನ್ನ ಮಗನ ಕಂಕಣ ಬಲ ಇದೆ, ಅಷ್ಟು ಪೂಜೆ ಮಾಡಿಸ್ದೆ, ಇಷ್ಟು ಪೂಜೆ ಮಾಡಿಸ್ದೆ, ಮದುವೆ ಆಗಲಿಲ್ಲ. ಕೆಲವೊಬ್ಬರಿಗೆ ನಂಗೆ ಎಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಸೊ ಈ ಥರ ತುಂಬ ಆಗುತ್ತೆ. ಇಲ್ಲ ಮದುವೆ ಆಗಿ ತುಂಬ ಚೆನ್ನಾಗಿರ್ತಾರೆ, ಸಡನ್ನಾಗಿ ಡಿವೋರ್ಸ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಓದ್ತಿದ್ದಿದ್ದ ಮಗ ಓದೋದನ್ನೇ ಬಿಟ್ಬಿಡ್ತಾನೆ. ಸೊ ಇದೆಲ್ಲ ಯಾವುದರಿಂದ ಅಂದರೆ ಮಾಟ ಮಂತ್ರ ಇಂದಾನೆ. ಸೊ ಇದು ಕ್ಯಾಶುವಲ್ ಲೈಫಲ್ಲೇ ಈ ಥರ ನಡೆಯುತ್ತೆ. ಏನು ದೊಡ್ಡದಾಗಂತಲ್ಲ, ಇಂಥದ್ರಲ್ಲೇ ಜಾಸ್ತಿ ನಡೆಯುತ್ತೆ. ಸೊ ಏನಂದರೆ ನಾವು ಹೇಳೋದು, ನೀವಿರೋ ಜಾಗದಲ್ಲಿ ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಈ ಕ್ರೌದ ಸಂವತ್ಸರ ನಡೀತಿರೋದ್ರಿಂದ ಯುಗಾದಿವರೆಗೂ ಸ್ವಲ್ಪ ಹುಷಾರಾಗಿ, ತುಂಬ ಜಾಸ್ತಿ ಆಗೋ ಕೆಟ್ಟೋದಕ್ಕೆ ಸಿಕ್ಕಾಪಟ್ಟೆ ಪವರ್ ಇದೆ ಈ ಟೈಮ್ಗೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಎಲ್ಲೇ ಯಾವ ಸರೌಂಡಿಂಗಲ್ಲಿದ್ರು ಸೊ ಅದರಿಂದ ಹುಷಾರಾಗಿರಿ. ಇನ್ನೊಂದು ವಿಷಯ ಹೇಳ್ತೀನಿ, ಏನಂದರೆ ನೀವೇನೇ ಕೆಲಸ ಮಾಡಿ ಅಥವಾ ನೀವೇನೇ ಹೊಸ್ದಾಗಿ ಏನೇ ಶುರು ಮಾಡಿ, ಫಸ್ಟ್ ನೀವು ಅದನ್ನು ಇನ್ನೊಬ್ರ ಹತ್ರ ಹೇಳ್ಕೊಬಿಡಿ. ಎಷ್ಟೇ ಕ್ಲೋಸ್ ಆಗಿರಲಿ, ಇನ್ನೊಬ್ರ ಹತ್ರ ಹೇಳ್ಕೊಬಿಡಿ. ನಿಮ್ಮ ಪ್ಲ್ಯಾನ್ಸ್ ಹೇಳ್ಕೊಳಕ್ಕೂ ಹೋಗ್ಬಾರ್ದು. ಮತ್ತು ಇನ್ನೊಂದು ನನ್ನ ಸಜೆಷನ್ ಏನಂದರೆ, ಯಾರನ್ನೂ ನಂಬೇಡಿ. ಫಸ್ಟ್ ಆಫ್ ಆಲ್ ನಾನು ಹೇಳೋದು, ನಿಮ್ಮನ್ನ ನೀವು ಫ್ರೆಂಡೇ ಆಗಲಿ ಇವಾಗಿರೋ ಸಿಚುವೇಶನ್ಗೆ ತುಂಬ ಜನ ಸತ್ತಿದ್ದಾರೆ. ಇವತ್ತಿರೋರು ನಾಳೆ ಇಲ್ಲ, ಆ ಥರ ಪ್ರಾಬ್ಲಮ್ ಆಗ್ತಿದೆ. ಅದಿರೋದು ಸತ್ಯ. ದೇವ್ರಿರೋದು ಎಷ್ಟು ಸತ್ಯನೋ ಮಾಟ ಮಂತ್ರ ಅನ್ನೋದು ಅಷ್ಟೇ. ಸೊ ಇನ್ನೊಂದು ಅನ್ಕೊಂಬೋದು, ಫ್ಯಾಮಿಲಿ ಅಂದರೆ ಯಾರ್ಯಾರು ಮಾಡಿಸ್ತಾರೆ, ಗಂಡನೇ ಹೆಂಡ್ತಿಗೆ ಮಾಡಿಸ್ತಾರೆ, ಇಲ್ಲ ಹೆಂಡ್ತಿನೇ ಗಂಡಗೆ ಮಾಡಿಸ್ತಾರೆ. ಸಿಕ್ಕಾಬಟ್ಟೆ ತುಂಬ ಕೆಟ್ಟದಾಗಿದೆ ನಮ್ಮ. ಇಲ್ಲ ಅಂದರೆ ಅಣ್ಣ ತಮ್ಮ, ಆ ಥರ ಅಕ್ಕ ತಂಗಿ, ಇವ್ರು ನಿಮ್ಮಲ್ಲಿ ಆ ಥರನೇ ಮಾಡಿಸೋರಿದ್ದಾರೆ. ಸೊ ಬಿ ಕೇರ್ಫುಲ್. ಅಂದರೆ ನಿಮ್ಮನ್ನು ನೀವು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಸುತ್ತ ನಿಮ್ಮ ಕಣ್ಣು ದೃಷ್ಟಿ ನಿಮ್ಮ ಸುತ್ತ ಇರಬೇಕು. ಸೊ ನನಗಿದೆಲ್ಲ ಕೇಳಿಸ್ಕೊಂಡ್ರೆ ನಗು ಬರುತ್ತೆ. ಮಾಡೋರು ಮಾಡಲಿ ಬಿಡಿ. ಇನ್ನೂ ಒಂದು ನಾನು ನಿಮಗೆ ಪರ್ಸ್ನಲ್ ಸಜೆಷನ್ ಕೊಡೋದಾದರೆ, ಒಬ್ರ ಬಟ್ಟೆನ ನೀವು ಹಾಕ್ಕೋಬೇಡಿ, ನಿಮ್ಮ ಬಟ್ಟೆನ ಒಬ್ರಿಗೆ ಕೊಡಬೇಡಿ. ಅದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಇನ್ನೊಂದು ಏನಂದರೆ, ಮೇಯ್ನಾಗಿ ನೀವು ಮನೇಲಿ ಫಸ್ಟು ನೀವು ಏನು ಮಾಡಬೇಕಂದ್ರೆ, ಮನೆ ದೇವ್ರನ್ನ ಬಿಡಬಾರ್ದು. ಏನೇ ಆಗಿರಲಿ, ಅದು ನಿಮ್ಗೆ ಎಷ್ಟೇ ಕಷ್ಟ ಇದ್ರೂ ಮನೆ ದೇವ್ರನ್ನ ನೀವೆಷ್ಟು ಮಾಡ್ತೀರಾ ಅಷ್ಟು ನಿಮಗೆ ಪ್ರೊಟೆಕ್ಷನ್ ಇರುತ್ತೆ. ಮನೆ ದೇವ್ರು ಮಾಡಿದಷ್ಟು ನಿಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಈಗ ಒಬ್ರೊಬ್ರಿಗೆ ಮನೆ ದೇವ್ರಿಗೆ ಹೋಗೋದಕ್ಕೂ ಅಡೆತಡೆ ಆಗ್ತಿರುತ್ತೆ. ಇದು ಮಾಟ ಮಂತ್ರ ಅಂಥವ್ರಿಗೆಲ್ಲ ಏನು ಮಾಡಬೇಕು ಕಾರಣ ಇದೆ. ಅದಕ್ಕೂ ಕಾರಣ ಈ ಮಾಟ ಮಂತ್ರನೇ ಕಾರಣ ಆಗಿರುತ್ತೆ. ಸೊ ನೀವೇನು ಮಾಡಿ ಅಂದರೆ, ನಿಮ್ಮ ದೇವರಿಗೆ 11 ರೂಪಾಯಿ ಅರಿಶಿಣದ ಬಟ್ಟೆಲಿ ಮುಡ್ಬಿಡಿ. ನಿಮ್ಮ ಸಂಕಲ್ಪ ಇಟ್ಕೊಂಡು ಮುಡ್ಬಿಡಿ. ನಿಮಗೆ ಒಂದು ದಾರಿ ಆಗುತ್ತೆ ನಿಮ್ಮ ಮನೆ ದೇವ್ರಿಗೆ ಹೋಗ್ಲಿಕ್ಕೆ. ಹೌದು, ಆ ಥರ ನಿಮ್ಗೆ ಏನಾದ್ರು ಇವಾಗ ನೆಗೆಟಿವಿಟಿ ಅನಿಸ್ತಿದೆ, ನಿಮ್ಮ ಮನೇಲಿ ಈ ಥರ ನೆಗೆಟಿವ್ ಅನಿಸ್ತಿದೆ ಅಂದರೆ ಫಸ್ಟು ನೀವು ಮಾಡಬೇಕಿರೋದು ಮನೆ ದೇವ್ರಿಗೆ ಹೋಗಬೇಕು. ನೀವೆಷ್ಟು ಮನೆ ದೇವ್ರು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸೊ ಇಷ್ಟೆಲ್ಲ ಹೇಳ್ತಿದ್ದಾರೆ, ಇದಕ್ಕೇನು ಸೊಲ್ಯೂಷನ್ನೇ ಇಲ್ವಾ ಅನ್ನೋ ಥರ ನಿಮಗೆಲ್ಲ ಅನಿಸಿರ್ಬೋದು. ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ಓಕೆನಾ? ನೆಕ್ಸ್ಟ್ ಬ್ಲಾಗಲ್ಲಿ ಬರೋವರೆಗೂ ವೆಯ್ಟ್ ಮಾಡಿ. ಅಥರ್ವಣ ವೇದ ಅನ್ನೋದು ಒಬ್ರ ಕಂಟ್ರೋಲಲ್ಲಿದೆ.
ಆಯಿತಾ. ಅದ್ಯಾರು ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀವಿ, ಓಕೆನಾ. ನಿಮಗೆ ಅಲ್ಲಿವರೆಗೂ ಪ್ರೊಸೀಜರ್ಸ್ ಯಾವ ರೀತಿ ಏನು ಮಾಡಬೇಕು, ಏನಾದ್ರು ಸೊಲ್ಯೂಷನ್ ನಮ್ಗೆ ಗೊತ್ತು, ಮೇನ್ ಆಗಿ ಅದ್ರ ದೇವಿ ಯಾರೋ, ಆ ದೇವಿ ಕತೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ನಿಮಗೆ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ಸೊ ವೆಯ್ಟ್ ಮಾಡಿ, ಯಾರು ವರಿ ಆಗೋ ಅವಶ್ಯಕತೆನೇ ಇಲ್ಲ. ಇದೆಲ್ಲ ಏನು ದೊಡ್ಡದಲ್ವೇ ಅಲ್ಲ, ದೈವ ಶಕ್ತಿ ನಿಮ್ಮ ಜೊತೆಗಿದೆ. ಸೊ ನೆಕ್ಸ್ಟ್ ವ್ಲಾಗ್ವರೆಗೂ ನೀವು ವೆಯ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸೊಲ್ಯೂಷನ್ ಜೊತೆಗೆ ನಾವು ಬರ್ತೀವಿ. ಎಸ್, ಓಕೆ. ಇಷ್ಟೊತ್ತವರೆಗೂ ಕುತ್ಕೊಂಡು ಪೇಷನ್ಸ್ ಆಗಿ ನಮ್ಮ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಬೆಳೆಸಿ, ಆರೈಸಿ, ನಿಮ್ಮ ಆಶೀರ್ವಾದನೂ ನಮ್ಮ ಮೇಲಿರಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.